ಕ್ರಿಶ್ಚಿಯನ್ಗೆ ಮತಾಂತರ ಸಹ ಹಿಂದೂ ಜಾತಿ ಉಪಜಾತಿಗಳನ್ನ ಕ್ರಿಶ್ಚಿಯನ್ ಜೋಡಿತ ಪರ ವಿಭಜನೆ ಪ್ರತ್ಯೇಕ ಕೋಡ್ ಕೊಟ್ಟಿದ್ದಾರೆ ಸುಮಾರು 57 ಜಾತಿಗಳಿಗೆ. ಅದರಲ್ಲಿ 47 ಜಾತಿಗಳು ಹಿಂದುಳಿದ ವರ್ಗದ ಜಾತಿಗಳು. ನಾಳೆ ಸಭೆ ಕೂಡ ದುಡ್ಡು ಮೇಲಿನ ಸಭೆ ಇದೆ. ಸ್ವಾಮೀಜಿಗಳು, ಬಿಜೆಪಿ ಜನಪ್ರತಿನಿಧಿಗಳೆಲ್ಲ ಲಿಂಗಾಯತ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ವಾದಾರ ಕ್ರಿಶ್ಚಿಯನ್, ಬಂಜಾರ ಕ್ರಿಶ್ಚಿಯನ್, ಗೋವಿ ಕ್ರಿಶ್ಚಿಯನ್ ಈ ತರ ಹೆಸರುಗಳು ಕೈ ಬಿಡಬೇಕು ಅನ್ನುವಂತಹ ಒತ್ತಾಯ ಹಿಂದುಳಿದ ವರ್ಗದ ಆಯೋಗ ಇದಕ್ಕೆ ಸೊಪ್ಪು ಹಾಕ್ತಾ ಇದೆ. ಅದೇ ನಾನು ಹೇಳ್ದಲ್ಲ, ಮತಾಂತರ ಮಾಡೋಕ್ಕೆ ಏನೇನು ಬೇಕು ವೇದಿಕೆಯನ್ನು ಅಷ್ಟು ಸಿದ್ದರಾಮಯ್ಯ ಮಾಡಿಕೊಡ್ತಾ ಇದ್ದಾರೆ. ಮತಾಂತರದ ರಾಯಭಾರಿ, ಅಂಬಾಸಿಡರ್, ಮತಾಂತರದ ಕನ್ವರ್ಷನ್ನ ಮಾಡೋವಂಥ ಅಂಬಾಸಿಡರ್ ಯಾರಾದರೂ ಈ ರಾಜ್ಯದಲ್ಲಿದ್ದರೆ ದಟ್ ಈಸ್ ಸಿದ್ದರಾಮಯ್ಯ. ಯಾರು ಇದುವರೆಗೂ ಯಾರು ಯೋಚನೆ ಮಾಡದಂಥ ಒಂದು ಜಾತಿಯನ್ನು ಸೃಷ್ಟಿ ಮಾಡಿದಂಥ ಒಬ್ಬ ಅಧರ್ಮ ಮಾಡುವಂಥ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದಲ್ಲಿರುವಂಥ. ಇದು ನಮ್ಮ ಸಂವಿಧಾನದಲ್ಲೂ ಇಲ್ಲ. ಸಂವಿಧಾನದಲ್ಲಿ ಗುರುತು ಮಾಡಿರುವಂಥ ಧರ್ಮಗಳು ಇಷ್ಟೇ: ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಬೌದ್ಧ. ಇದು ಸಂವಿಧಾನದಲ್ಲಿ ಬರೆದಿರೋದು. ಇವ್ರು ಹೊಸದಾಗಿ ಒಂದು ಧರ್ಮನ ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ ಮನುಷ್ಯ. ಹೊಸದಾಗಿ ಇವೆಲ್ಲನೂ ಕೂಡ ವಿಷ ಬೀಜವನ್ನು ರಾಜ್ಯದಲ್ಲಿ ವಿಷ ಬೀಜವನ್ನು ಬಿತ್ತುವಂಥ ಹುನ್ನಾರ ಇದು, ಕಾಂಗ್ರೆಸ್ಸಿನ ಹುನ್ನಾರ. ನೀವು ಎಚ್ಚರಿಕೆಯನ್ನು ಇರಬೇಕು. ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಯಾರು ಮೆನ್ಷನ್ ಮಾಡ್ತೀರಾ ಇವ್ಯಾವು ಉಳಿಯಲ್ಲ. ನಮ್ಮ ಸರ್ಕಾರ ಬಂದ ತಕ್ಷಣ ಎಲ್ಲ ಈ ಇಡೀ ಮಾಡಿರೋದನ್ನೇ ವಜಾ ಮಾಡಕ್ಕೆ ಬಿಡ್ತೀರಿ. ನಾವು ಈ ಮಾಡಿರೋದನ್ನೇ ವಜಾ ಮಾಡ್ತೀರಿ, 100% ವಜಾ ಮಾಡ್ತೀರಿ, ಡೌಟೇ ಇಲ್ಲ. ಯಾಕಂದರೆ ಸಂವಿಧಾನಕ್ಕೆ ವಿರೋಧವಾಗಿ ಮಾಡ್ತಾ ಇರುವಂಥದ್ದು, ಸಂವಿಧಾನ ವಿರೋಧಿ ನಡವಳಿಕೆ ಇದು. ಅದಕ್ಕೆ ಇರೋ 2 ವರ್ಷದಲ್ಲಿ ಏನೇನು ಕುಣಿತೀರೋ ಕುಣೀರಿ. ಜನ ನಿಮ್ಗೆ ಸರಿಯಾದಂಥ ಪಾಠವನ್ನು ಹೀಗೆ ನೀವು ಮುಂದುವರೆದ್ರೆ ಕರ್ನಾಟಕದಲ್ಲಿ 20 ಸೀಟು ಬರಲ್ಲ. ಕರ್ನಾಟಕದಲ್ಲಿ 20 ಸೀಟು ಗೆಲ್ಲಕ್ಕಾಗಲ್ಲ. ಆ ಯೋಗ್ಯತೆ ಕಳ್ಕೊಂಬಿಟ್ಟಿದೆ ಕಾಂಗ್ರೆಸ್ ಇವತ್ತು. ಹಿಂದೂಗಳನ್ನು ತುಳಿತಾ ಇರುವಂಥದ್ದು, ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇರೋದು, ಹಿಂದೂಗಳಿಗೆ ಮತಾಂತರಕ್ಕೆ ಪ್ರೇರೇಪಣೆ ಮಾಡ್ತಾ ಇರ್ತಕ್ಕಂಥದ್ದು, ಇದೆಲ್ಲನೂ ಕೂಡ ನಿಮಗೆ ತಿರುಗುಬಾಣ ಆಗೇ ಆಗುತ್ತೆ. ನೋಡಲಿ, ಆ ಸಮುದಾಯಗಳ ಜೊತೆ ಮಾತಾಡಲಿ. ಆ ಸಮುದಾಯ ಯಾವ್ಯಾವ ಸಮುದಾಯಕ್ಕೆ ಏನೇನು ಸಂವಿಧಾನದ ಅಡಿಯಲ್ಲಿ ಪ್ರಾತಿನಿಧ್ಯ ಸಿಗಬೇಕಾಗಿದೆ ಅದನ್ನು ಮಾಡೋವಂಥದ್ರಲ್ಲಿ ನಮ್ಮದೇನು ತಕರಾರಿಲ್ಲ.